ನಮಸ್ತೆ ಎಲ್ರಿಗೂ. ಏನು ಹೇಳ್ಬೇಕು ಅಂದ್ಕೊಂಡೆ ವೆಲ್ಕಮ್ ನೆಕ್ಸ್ಟ್ ಇಲ್ಲಿಂದ. ನಮಸ್ತೆ ಎಲ್ರಿಗೂ, ಸಂಗ್ರಾಮ್ ಚಾನಲ್ಗೆ ಸುಸ್ವಾಗತ. ಇವತ್ತು ಯಾಕೆ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸಂಗ್ರಾಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಕ್ರಮ್ ಇವತ್ತು ನಾವು ಹೆಸರುಘಟ್ಟಕ್ಕೆ ಬಂದಿದ್ದೀವಿ. ಕಾರಣ ಪ್ರತಿ ಸತಿ ವಿಡಿಯೋ ಮಾಡಬೇಕು ಅಂತ ಇರೋದು ಒಂದೇ ಜಾಗ ಇರೋದು ನಮಗೆ. ಇವತ್ತು ನಮ್ಮ ಜೊತೆ ನವೀನ್, ಶ್ರೀಕಾಂತ್ ಮತ್ತು ಗುರು ಸ್ನೇಹಿತರು ಬಂದಿದ್ದಾರೆ ಮಾತಾಡೋಕ್ಕೆ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನಮ್ಮ ಇಷ್ಟು ದಿನ ಜರ್ನಿಯಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ನ ಹೆಂಗೆ ಮಾಡಿದ್ವಿ, ಎಲ್ಲೆಲ್ಲಿ ನಾವು ಅಳಿ ತಪ್ಪಿದ್ವಿ ಮತ್ತು ಎಲ್ಲೆಲ್ಲಿ ಸರಿ ಮಾಡ್ಕೊಬೋದು, ಈ ಟಾಪಿಕ್ನ ಡಿಸ್ಕಸ್ ಮಾಡೋಕೆ ಇವತ್ತೆಲ್ಲ ಗ್ಯಾದರ್ ಆಗಿದ್ದೀವಿ. ಏನೇನು ತಿಳ್ಕೊಂಡಿದ್ದೀವಿ, ಏನೇನು ತಿಳ್ಕೊಬೇಕಿತ್ತು, ಕರೆಕ್ಟ್ ಲೇಟಾಗಿ ಏನು ತಿಳ್ಕೊಂಡ್ವಿ, ಅದ್ರ ಬಗ್ಗೆ ಮಾತಾಡೋಕೆ ಬಂದಿದ್ದೀವಿ. ನಮ್ಮ ಫಸ್ಟ್ ನವೀನ್ ಅವರಿಂದ ಸ್ಟಾರ್ಟ್ ಮಾಡೋಣ. ನವೀನ್ ಅವರೇ, ಓಕೆ, ನಾರ್ಮಲ್ ಆಗಿ ಮಾತಾಡ ಮತ್ತೆ ಏನು ಇದಿಲ್ಲ, ನಾರ್ಮಲ್ ಆಗಿ ಮಾತಾಡಲಿ. ನವೀನ್, ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಹೆಂಗಿತ್ತು? ನೀವು ಇಷ್ಟು ದಿನ ಮಾಡಿದ್ದು ಇನ್ವೆಸ್ಟ್ಮೆಂಟ್ ವರ್ಕ್ ಆಗಿದೆಯಾ ನಿಮ್ಗೆ ಇಲ್ಲಿವರೆಗೂ? ಓಕೆ, ನನ್ನ ಪ್ರಕಾರ ಹೇಳೋದಾದರೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಆ ಡೈರೆಕ್ಷನಲ್ಲಿ ಕಾಲೇಜ್ ಟೈಮಿಂದನೇ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಸೊ ಏನಂತಾರೆ, ಸ್ಟಾಕ್ ಮಾರ್ಕೆಟು, ಫ್ರೆಂಡ್ ಸರ್ಕಲ್ ತುಂಬ ಇನ್ಫ್ಲುಯೆನ್ಸ್ ಮಾಡುತ್ತೆ ಅನ್ನೋದು ನನ್ನ ಜರ್ನಿಯಲ್ಲಿ ನಿಜ ಆಯಿತು. ಏನಕ್ಕೆ ಅಂದರೆ, ನಾನು ಸುಮಾರು ಫ್ರೆಂಡ್ಸ್ಗಳು ಸ್ಟಾಕ್ ಮಾರ್ಕೆಟು ಈ ಥರದ್ದೆಲ್ಲ ಡಿಸ್ಕಷನ್ ಅವಾಗ ಮಾಡ್ತಾನೆ ಇದ್ರು. ಸೊ ಹಂಗಾಗಿ ಕಾಲೇಜ್ ಟೈಮಲ್ಲೇ ನಾನು ಪೇಪರ್ ಟ್ರೇಡಿಂಗ್ ಮಾಡ್ತಾ ಇದ್ದೆ. ಪೇಪರ್ ಟ್ರೇಡಿಂಗ್ ಅಂದರೆ ಆ್ಯಕ್ಚುಲಿ ನೀವು ಸ್ಟಾಕ್ ಮಾರ್ಕೆಟ್ನ ಅಬ್ಸರ್ವ್ ಮಾಡ್ತಾ ಏನಾಗ್ತಾ ಇದೆ ಅಂತ ನೋಡ್ಬಿಟ್ಟು ಕೆಲವೊಂದು ಆ್ಯಪ್ಗಳು ಬರುತ್ತೆ. ನೀವು ಸ್ಟಾಕ್ನ ಬೈ ಮಾಡ್ಬೋದು, ಸೆಲ್ಲು ಮಾಡ್ಬೋದು. ಬಟ್ ಇಟ್ಸ್ ಲೈಕ್ ಸುಮ್ಮನೆ ಟ್ರೇಡಿಂಗ್ ಮಾಡ್ದಂಗೆ, ನಿಮ್ಗೇನು ಯಾವುದು ಟ್ರಾನ್ಸಾಕ್ಷನ್ ಇನ್ವಾಲ್ವ್ ಇರಲ್ಲ. ಅಲ್ಲಿ ಪ್ರಾಫಿಟ್ ಬಂದರೂ ನಿಮ್ಗೆ ಲಾಸ್ ಆಗಲ್ಲ, ಲಾಸ್ ಆದ್ರೂ ಲಾಸ್ ಆಗಲ್ಲ. ಅಂದರೆ ಎಕ್ಸ್ಟ್ರಾ ಮನಿ ಟ್ರಾನ್ಸಾಕ್ಷನ್ ಆಗಲ್ಲ. ಬಟ್ ನಿನ್ಗೆ ಏನೋ ಒಂದು ಡಮ್ಮಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಶೇರು 100 ರೂಪೀಸಲ್ಲಿ ಓಡ್ತಾ ಇರುತ್ತೆ. ನೀವು ಪ್ರೆಡಿಕ್ಟ್ ಮಾಡ್ತೀರಾ ಎಲ್ಲ ಟೆಕ್ನಿಕಲ್ ಅನಾಲಿಸಿಸ್ ನೋಡ್ಬಿಟ್ಟು. ನೆಕ್ಸ್ಟ್ ಈ ಸ್ಟಾಕು ಮೇಲೆ ಹೋಗುತ್ತೆ ಅಂತ ಡಿಸೈಡ್ ಮಾಡಿಬಿಟ್ಟು ಯಾವುದೋ ಒಂದು ಪಾಯಿಂಟಲ್ಲಿ ತಗೋತೀರಾ. ನಿಮ್ಮ ಪ್ರೆಡಿಕ್ಷನ್ ಪ್ರಕಾರನೇ ಮೇಲೆ ಹೋಗುತ್ತೆ. ಒಂದು ಬೈ ಪಾಯಿಂಟು ಇನ್ನೊಂದು ಸೆಲ್ ಪಾಯಿಂಟ್ ಎರಡು ಐಡೆಂಟಿಫೈ ಮಾಡಿ ತಗೊಂಡಿರ್ತೀರ ಅಲ್ಲಿ. ಬಟ್ ಏನು ಮನಿ ಇನ್ವಾಲ್ವ್ ಆಗಿರಲ್ಲ. ಅದು ಒಂಥರ ಕಲಿಯಾಗ್ತೀವಿ. ಸೊ ಅದಕ್ಕೆ ಪೇಪರ್ ಟ್ರೇಡಿಂಗ್ ಅಂತ ಕರೆಯೋದು. ಸೊ ಇನಿಷಿಯಲಿ ಸ್ಟಾರ್ಟ್ ಮಾಡಬೇಕು ಅಂದರೆ ಪೇಪರ್ ಟ್ರೇಡಿಂಗ್ ಬೆಸ್ಟ್ ಅಂತೀರಾ? ಹೌದು. ಏನಕ್ಕೆ ಅಂದರೆ, ಕೆಲವ್ರಿಗೆ ತುಂಬ ಭಯ ಇರುತ್ತೆ, ದುಡ್ಡು ಹಾಕಿದ್ಮೇಲೆ ಎಲ್ಲಿ ಕಳ್ಕೊತೀನೋ ಅಥವಾ ಡಿಸಿಪ್ಲಿನ್ ಇರಲ್ಲ. ಸ್ಟಾಕ್ ಮಾರ್ಕೆಟಿಂಗ್ ಮೇಜರ್ ಬೇಕಾಗಿರೋದು ಡಿಸಿಪ್ಲಿನ್. ಸೊ ಅದಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಅದನ್ನ ನೀವು ಒಂದು ಸ್ವಲ್ಪ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಪೇಪರ್ ಟ್ರೇಡಿಂಗ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಇನಿಷಿಯಲಿ. ಸೊ ನಾನು ಪೇಪರ್ ಟ್ರೇಡಿಂಗಿಂದ ಸ್ಟಾರ್ಟ್ ಮಾಡಿದ್ದು ಕಾಲೇಜ್ ಟೈಮಲ್ಲೆಲ್ಲ. ಸೊ ಆಮೇಲೆ ನಾನು ಜಾಬ್ ಅಂತ ಸ್ಟಾರ್ಟ್ ಮಾಡಾದ್ಮೇಲೆ ಬಿಗಿನಿಂಗ್ ಅದನ್ನ ಇನ್ನೂ ಸ್ವಲ್ಪ ದಿನ ಕಂಟಿನ್ಯೂ ಮಾಡಿದೆ. ಅದಾದಮೇಲೆ 2020 ಟ್ರೇಡಿಂಗ್ನ ಸ್ಟಾರ್ಟ್ ಮಾಡಿದ್ದು. ಓಕೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ? ಹೌದು. ಸೊ ಕೆಲವೊಂದಿಷ್ಟು ಲೆಸನ್ಸ್ ಇದಾವೆ. ಸೊ ನಾನು ಹೇಳ್ದಂಗೆ ಫಸ್ಟ್ ಡಿಸಿಪ್ಲಿನ್ ಇರಬೇಕು ಸ್ಟಾಕ್ ಮಾರ್ಕೆಟ್. ಕಲಿತಾನೆ ಇದೀವಿ ಅನ್ಸುತ್ತಲ್ಲ? ಹೌದು, ಅದು ತುಂಬಾ ಕಲಿತಾ ಇದೀವಿ ಈ ವರ್ಷದಿಂದ ಅಂತ. ಅದು ಒಂದು. ಇನ್ನೊಂದೇನು ಅಂದರೆ, ಓಕೆ, ಸ್ಟಾಕ್ ಮಾರ್ಕೆಟ್ ಅಂತ ಅಲ್ಲ, ಯಾವುದೇ ಇನ್ವೆಸ್ಟ್ಮೆಂಟ್ ಅಂತ ಬಂದರೆ ನಾವು ಮಾಡೋ ಫಸ್ಟ್ ಮಿಸ್ಟೇಕು ರೈಟ್ ಟೈಮ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀವಿ. ಸೊ ನೆಕ್ಸ್ಟ್ ವರ್ಷದಿಂದ ಇನ್ವೆಸ್ಟ್ ಮಾಡೋಣ, ಇನ್ನು 2 ವರ್ಷದಿಂದ ಇನ್ವೆಸ್ಟ್ ಮಾಡೋಣ, ಅಥವಾ ನಂದು ಸ್ಯಾಲ್ರಿ ಹೈಕ್ ಇಷ್ಟಾದ್ಮೇಲೆ ಮಾಡೋಣ. ಸೊ ಅದು ನಾವು ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕು. ಎಷ್ಟು ಚಿಕ್ಕ ಅಮೌಂಟಿಂದ ಆಗುತ್ತೋ ಅಷ್ಟು ಚಿಕ್ಕ ಅಮೌಂಟಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸ್ಟಾರ್ಟ್ ಮಾಡಬೇಕು. ವಿಕ್ರಮ್ ಅವರೇ, ನೀವೇನಾದರೂ ಹೇಳ್ತೀರಾ? ಏನು ಹೇಳೋಣ, ಎಲ್ಲ ಕರೆಕ್ಟಾಗಿ ನಂದು ಮಾಡಿಲ್ಲ. ಲೈಕ್ ನಂದು ಇನ್ವೆಸ್ಟ್ಮೆಂಟ್ ಜರ್ನಿ ಬಗ್ಗೆ ಮಾತಾಡೋದಾದ್ರೆ, ಸ್ಟಾರ್ಟ್ ಮಾಡಿದ್ದು ಸ್ಯಾಲ್ರಿ ಬಂದ್ಮೇಲೆ ನಮ್ಗೆ ಒಂದು ಐಡಿಯಾ ಬಂದಿದ್ದು, ದುಡ್ಡಿಂದ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ. ಅಲ್ಲಿವರೆಗೂ ಅದು ಬಂದಿಲ್ಲ ಬಿಡು. ಬಟ್ ಅಟ್ಲೀಸ್ಟ್ ದುಡ್ಡಿಂದ ದುಡ್ಡು ಮಾಡ್ಬೋದು ಅಂತ ಐಡಿಯಾ ಬರಕ್ ಥಿಂಕ್ ಮಾಡೋದೇ ನಿನ್ನ ದುಡ್ಡು ಕೈಯಲ್ಲಿ ಇದ್ದಾಗ. 2019 ಇಂಜಿನಿಯರಿಂಗ್ ಮುಗಿಸಿದ್ದು. ಅಲ್ಲಿವರೆಗೂ ಹೆಂಗೆ ಅಂದರೆ, ಫೈನಾನ್ಷಿಯಲ್ ಬಿಡು ಒಂದು ವಿಡಿಯೋನೂ ನಾನು ನೋಡಿಲ್ಲ. ಏನು ಆ್ಯಕ್ಚುಲಿ ಸೇವ್ ಮಾಡಿದ್ರೆ ಏನು ಬೆನಿಫಿಟ್ಟು, FD ಬಗ್ಗೆನೂ ಐಡಿಯಾ ಇರಲಿಲ್ಲ ನನಗೆ. ಪಾಸ್ ಔಟ್ ಆದಮೇಲೆ ಚೂರು ಎಲ್ಲ ಅದು ಇದು ಹೇಳಿದ್ದು, ಫಸ್ಟು ಇದನ್ನ FD ಸೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋ, FD ಹಾಕೋಕ್ಕೆ ಸ್ಟಾರ್ಟ್ ಮಾಡೋ ಅಂತ. ಅದು ಸ್ಟಾರ್ಟ್ ಮಾಡಲಿಲ್ಲ ನಾನು. 1 ವರ್ಷ ವೇಸ್ಟ್ ಮಾಡಿದೆ.
ನೆಕ್ಸ್ಟ್ ಇನ್ನು ಡೆಲ್ಲಿಗೆ ಹೋದ್ಮೇಲೆ ಅಂದ್ರೆ ನನಗೆ ಆಪರ್ಚುನಿಟಿ ಸಿಕ್ತು. ನಮ್ಮ ಬಾಳೆಲ್ಲ ಹಾಳು ಮಾಡಿದ್ದೆ. ನನಗೊಂದು ಆಪರ್ಚುನಿಟಿ ಸಿಕ್ತು ಡೆಲ್ಲಿಗೆ ಹೋಗಕ್ಕೆ. ಅಲ್ಲೇನಾಯ್ತು ಅಂದ್ರೆ ಚೂರು ಎಕ್ಸ್ಟ್ರಾ ಅಮೌಂಟ್ ಬಂತು, ಪ್ಲಸ್ ಟೈಮ್ ಸಿಕ್ತು ಗುರು ನನಗೆ. ಲೈಕ್ ಡೆಲ್ಲಿಗೆ ಹೋದ್ಮೇಲೆ ನನ್ಗೆ ಅಂತ ಸೆಲ್ಫ್ ಟೈಮ್ ಸಿಕ್ತು ಜಾಸ್ತಿ. ಒಬ್ನೇ ಇರಕ್ ಇದನ್ನ ರೂಮಲ್ಲಿ ಸೆಲ್ಫ್ ಟೈಮ್ ಜಾಸ್ತಿ ಸಿಕ್ತು. ಅವಾಗ ತಲೆ ಸುಮ್ಮನೆ ಇರಲ್ಲ, ಏನೇನೋ ಕಿತ್ಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ದುಡ್ಡು ಜಾಸ್ತಿ ಬರ್ತಾ ಇದೆ, ಸೆಲ್ಫ್ ಟೈಮ್ ಜಾಸ್ತಿ ಇದೆ, ಏನಾದ್ರು ತೆಗಿಯೋಣಂತ. ಅವಾಗ ಫಸ್ಟು ಈಸಿಯಾಗಿ ತೆಗಿಬೋದು ಅಂತ ಫಸ್ಟ್ ಬಂದಿದೆ ಕ್ರಿಪ್ಟೋ. ಅದು ಗಾಳಿನೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಕ್ರಿಪ್ಟೋ ಹೆಂಗ್ ವರ್ಕ್ ಆಗುತ್ತೆ, ಆಲ್ಗೋರಿಥಮ್ ಏನು ಐಡಿಯಾ ಇಲ್ಲ. ಅಲ್ಗೋರಿಥಮ್ ಹೇಳದಲ್ಲ ನೀನು. ಆಲ್ಗೋರಿಥಮ್ ಇದ್ರಲ್ಲಿ ಇನ್ವೆಸ್ಟ್ ಮಾಡು ಮಾಮ್, ಗ್ರಾಫ್ ಅಲ್ಲಿ ಯಾರು ಕುತ್ಕೊಂಡು ಏನು ಐಡಿಯಾ ಇಲ್ಲ. ಇಲ್ಲ ಸ್ಟಾರ್ಟಿಂಗ್ ಹೋಯ್ತು ಫಸ್ಟ್ ಬಿಗಿನರ್ಸ್ ಲಕ್ಕು. ನಾನು ಏನೋ ಆಗದೆ, ನೀನು ಇದ್ದಲ್ಲ, 100-200 ರೂಪಾಯಿ ದುಡ್ಡು ಮಾಡ್ಕೊಂಡೆ. ಕರೆಕ್ಟ್. ಅದಾದ್ಮೇಲೆ ಸುಮ್ನೆ ಎಲ್ಲ ವಾಪಸ್ ಬೆಂಗಳೂರಿಗೆ ಬಂದಲ್ಲ, ಹಿಂಗ್ ಇಟ್ಕೊಂಡು ಇವ್ರಿಗೆಲ್ಲ ತೋರಿಸ್ತಾ ಇರ್ಬೇಕು, ನೋಡ್ ಮಾಮ್ ಕ್ರಿಪ್ಟೋ ನೋಡ್ ಮಾಮ್, ಈ ತರ ಇದೆ ಆ ತರ ಇದೆ ಅಂತ. ತಡಿಯಕ್ ಆಯ್ತಾ ಇಲ್ಲ, ಏನ್ ಹಿಂಗ್ ದುಡ್ಡು ಮಾಡ್ತಾವನಲ್ಲ. ಆಮೇಲೆ ನಾವು ಎಂಟರ್ ಆದ್ವಿ. ಫಸ್ಟ್ ವೀರು ಎಂಟ್ರಿ ಅದಾದ್ಮೇಲೆ ಪ್ರಭು, ಶ್ರೀಕಾಂತ್, ಆಮೇಲೆ ನಾನು. ಆಮೇಲೆ ಆ ಟೈಮ್ಗೆ ಟ್ರೆಂಡಿಂಗ್ ಇದ್ದಿದ್ದು ಡೋಜ್ ಕಾಯಿನ್ ಕತೆ ಹೇಳು ಮಾಮ್. ಡೋಜ್ ಕಾಯಿನು ಲೈಕ್ ಆ ಟೈಮ್ಗೆ 6 ರೂಪಾಯಿ ಇದ್ದಾಗ ನೋಡಿದ್ದು, ಸಡನ್ ಆಗಿ 15 ಆಯ್ತು ಒಂದೇ ದಿನ. ಒಂದೇ ದಿನ 15 ಆಯ್ತು. ಹಾಕಿರ್ಲಿಲ್ಲ ಅನ್ಸುತ್ತೆ, ನಾವ್ ಹಾಕಿರ್ಲಿಲ್ಲ, 15 ಆಯ್ತು. ನೋಡಿ ಹಾಕಿದ್ದು. ನೀವೆಲ್ಲ ಒಂದೇ ರೂಮ್ ಅಲ್ಲಿ ಇದ್ರಿ, ನಾನ್ ಮನೇಲಿದ್ದೆ. 15 ರೂಪಾಯಿ ಆಯ್ತು. ನಾವೆಲ್ಲ 1,000 ಹಾಕಿದ್ರೆ ಏನ್ ಗುರು 3,000 ಆಗಿರೋದಲ್ಲ ಅಂತ. ಆಮೇಲೆ ನಾವೆಲ್ಲ ಒಂದ್ ಪ್ಲಾನ್ ಮಾಡಿ ತಗೊಂಡ್ವಿ. 19 ರೂಪಾಯಿಗೆ ತಗೊಂಡ್ವಿ. 22 ರೂಪಾಯಿ ಆಗ್ತೈತೆ ನೆಕ್ಸ್ಟ್ ದಿನ. ಹೌದು, 22 ತಗೊಂಡ್ರೆ 26 ಆಗ್ತೈತೆ. ಹಿಂಗೆ ಕೇಳಿಸ್ಕೊ, ಅದಿದೆ 15,000 ನನ್ನ ಹತ್ರ ಐತೆ ಒಂದ್ ಎಕ್ಸ್ಟ್ರಾ ಟ್ರೇಡಿಂಗ್ ಮಾಡಕ್ಕೆ ಅಂತ ಇಟ್ಕೊಂಡಿದ್ದೆ ಕ್ರಿಪ್ಟೋಗೆ. ಇವನು ಸಾಗರ್, ಮಾಮ್ ಇನ್ವೆಸ್ಟ್ ಮಾಡು ಮಾಮ್, ನನ್ನ ಪರವಾಗಿ ಇನ್ವೆಸ್ಟ್ ಮಾಡು, 5,000 ಇಲ್ಲೇ ಇದೀವಿ ನಾವೇ ಇದು ಶೇರ್ ಹೋಲ್ಡರ್ಸ್. 15,000ಕ್ಕೆ 600 ಕಾಯಿನೇನೋ ತಗೊಂಡು, ಇದು ಡೋಜ್ ಕಾಯಿನು. ಅದೆಷ್ಟು 30 ರೂಪಾಯಿ ಆದಾಗ, 15ರಿಂದ 30ಗೆ ಜಂಪ್ ಆದಾಗ ತಗೊಂಡ್ಮೇಲೆ ಇವನು ಸಾಗರ್, ಮಮ್ ನೆಕ್ಸ್ಟ್ 300-400 ಆದ್ರೆ ನಮಗೆ ಯಾಮಾರ್ಸಲ್ಲ ತಾನೆ, ಸೈಡ್ಗೆ ನನಗೂ ವಿಕ್ರಮ್ಗೆ ಹೇಳ್ದಂಗೆ ಮತ್ತೆ ಒಂದ್ ಸೈಡ್ ಇವನು ತಗೊಂಡಿದ್ದ 3 ಜನ. ಇಲ್ಲ ನಾನು 25 ರೂಪಾಯಿ ತಗೊಂಡಿದ್ದೆ, ಆಮೇಲೆ ನಿಮ್ಗೂ ಹೇಳಿದ್ದೆ ತಗೊಳ್ಳಿ ಸಪರೇಟ್ ಆಗಿ ತಗೊಂಡವನೆ. ಆಮೇಲೆ ಇವನು ಆ ಟೈಮಲ್ಲಿ ಇವನ ಹತ್ರ ಫುಲ್ ಕ್ಯಾಶ್ ಇರ್ಲಿಲ್ಲ, ಇದು ಇತ್ತು, ಸ್ವಲ್ಪ ಇತ್ತು, ವೆಯ್ಟ್ ಮಾಡ್ತಾ ಇದ್ದ. ಸುಮ್ಮನೆ ಇನ್ವೆಸ್ಟ್ ಮಾಡೋದ್ ಬೇಡ, ತಡಿ ಅಂತಿದ್ದ. ಏನ್ ಟೆಂಪ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಆಮೇಲೆ ಅವನು ಆ ಟೈಮ್ ಟ್ರೆಂಡ್ ಹೆಂಗಿತ್ತು ಅಂದ್ರೆ, ಇಲಾನ್ ಮಸ್ಕ್ ಒಂದು ಟ್ವೀಟ್ ಆಗ್ತಾ ಇದ್ರೆ ಸುಮ್ನೆ ಬಿಡ್ತಾನೆ, ಬಿಟ್ಟಿದ ತಕ್ಷಣ 10 ಪಾಯಿಂಟ್ಸ್ ಜಾಸ್ತಿ ಹೋಗ್ತಾ ಇತ್ತೆ. ಇವನು ಶ್ರೀಕಾಂತ್ ಹಿಂಗ್ ನೋಡೋನು, ಅಲ್ಲ 25 ರೂಪಾಯಿ ಸ್ಟಾರ್ಟ್ ಮಾಡ್ದ. ಇನ್ನ ಕಮ್ಮಿ ಆಗುತ್ತೆ, 19ಕ್ಕೆ ತಗತೀನಿ, ಅದು 30 ಆಯ್ತು. ಇಲ್ಲ 25ಕ್ಕೆ ತಾತೀನಿ, ಅದು 35. ಹೋಯ್ತಾ 58 ರೂಪಾಯಿ ಆಯ್ತು. ನಾವೆಲ್ಲ 300ಕ್ಕೆ ಲಿಮಿಟ್ ಇಟ್ವಿ. ನಾವೆಲ್ಲ ಕೇಳಿಸ್ಕೊಂಡ್ಬಿಟ್ಟ, ನಾನೇ ಬಡವ ಆಗ್ಬಿಡ್ತೀನಿ ಅಲ್ಲಿ ಇದನ್ನ 59ಕ್ಕೆ. ಇಲ್ಲ ಇನ್ನು ನಾನು ಟ್ರಿಗರ್ ಇಡಲ್ಲ, ಏನಾಯ್ತು ಮಾರ್ಕೆಟ್ ಪ್ರೈಸ್ ಅಲ್ಲಿ ಬೈ ಮಾಡ್ತೀನಿ ಅಂತ ಅಂದ್ಬಿಟ್ಟು 59.5 ರೂಪಾಯಿ ಬೈ ಮಾಡ್ದ. 5,000 ತಗೊಂಡ. ಅದೇ ಗುಣ ಎಷ್ಟು ಡೋಜ್ ಕಾಯಿನ್ ಅಲ್ಲಿ ಪಾಯಿಂಟ್. ಆ ಪಾಯಿಂಟ್ ಒಂದು 500 ಕಾಯಿನ್ ಹೋದ್ವು. ಇಡೀ ವರ್ಲ್ಡ್ 500 ಕಾಯಿನ್ ಇರುತ್ತೆ. ಹೋಯ್ತು 15ರಿಂದ 59ಕ್ಕೆ ಹೋಯ್ತು ಅಷ್ಟೇ. ನಾನು ತಗೊಂಡ್ಮೇಲೆ 1 ರೂಪಾಯಿನೇ ಜಾಸ್ತಿ ಆಗಿಲ್ಲ. ಸೆಲ್ ಮಾಡ್ದ. 1,000 ರೂಪಾಯಿ ಆಯ್ತು. ಅದು ಅವತ್ತಿನ ರಾತ್ರಿ ಕಾನ್ವರ್ಸೇಷನ್ ಹೇಳ್ತೀನಿ ಕೇಳು. ಈ ನನ್ ಮಗ ಫೋನ್ ಮಾಡೋನೆ, ಮಾಮ್ ಇವತ್ತು ರಾತ್ರಿ ಹೆಂಗಾದ್ರೂ ಮಾಡಿ ನಿದ್ದೆ ಮಾಡ್ಬೇಡ ಮಾಮ್, 600 ರೂಪಾಯಿಗೆ ಹೋದ್ರೆ ಹೋಗುತ್ತೆ. ಇದ್ ಕೇಳು ಮಚ್ಚ, ನಾನೇನಂದೆ ಮಚ್ಚ 300 ರೂಪಾಯಿ ಇಟ್ಬಿಡಣ ಸಾಕು. 300 ರೂಪಾಯಿ 5,000 ಹಾಕಿದೀವಿ, ಒಂದು 20,000 ಸಾಕು ಮಚ್ಚ ಅಂತ. ಇವನು ರಾತ್ರಿ ಎದ್ಬಿಟ್ಟು 350 ಇಟ್ಟವನೆ. ಯಾರಿಗೂ 50 ರೂಪಾಯಿ ಜಾಸ್ತಿ ಆಗಿ 50 ರೂಪಾಯಿ ಬರ್ಲಿ ಅಂತ ನಾನು ಎಲ್ಲಾರು ಇದ್ರೆ ರಿಚ್ ಆಗ್ಬಿಡೋಣ ಅಂತ 50 ರೂಪಾಯಿ ಜಾಸ್ತಿ ಇಟ್ಟವನೆ. ಆಮೇಲೆ ನೋಡಿದ್ರೆ ಬೆಳಗ್ಗೆ ನೋಡಿದ್ರೆ 50 ರೂಪಾಯಿ ಗುರು, ನಮ್ಮ ಅಕೌಂಟ್ ಬ್ಯಾಲೆನ್ಸ್ 50 ರೂಪಾಯಿ ಫುಲ್ ಹಿಡ್ದೋಗೈತೆ ಗುರು. ಇದೀವರೆಗೂ ಎದೊಳ್ತಾ ಇಲ್ಲ. ಅದು ತಪ್ಪು ಮಾಡಿ ಎಷ್ಟು ದಿನ ಅವನು ಇಲಾನ್ ಮಸ್ಕ್ ಎಂತ ಇವನು ಅಂದ್ರೆ, ನೀವು 19ಕ್ಕೆಲ್ಲ ತಗೊಂಡು 59 ಫುಲ್
ಟ್ರಿಬಲ್ ಪ್ರಾಫಿಟ್ ಅಲ್ಲಿ ರಾತ್ರಿ ಮಲ್ಕೊಂಡು 300 ಅಂತ ಹೇಳಿ ಆಮೇಲೆ ಇನ್ನೊಬ್ಬ ನಮ್ಮ ಫ್ರೆಂಡ್ ವೀರು ಅಂತ ಅವನು ವಜೀರ್ ಎಕ್ಸ್ ಅಲ್ಲಿ ಲಕ್ಷ ಇನ್ವೆಸ್ಟ್ ಮಾಡಿದ್ದ. ಒಂದು ನ್ಯೂಸ್ ಬಂತು ಇನ್ಸ್ಟಾಗ್ರಾಮ್ ಇಂದ, ಕ್ರಿಪ್ಟೋ ಇಸ್ ಇನ್ ಡೇಂಜರ್ ಅಂತ. ಫೋನ್ ಮಾಡಿದೆ, ನನಗೂ ಭಯ ಆಗ್ತೈತೆ, ನಾನು ಒಬ್ಬನೇ ಸೆಲ್ ಮಾಡಿದ್ರೆ ಇದಾಗುತ್ತೆ, ಇವನ್ಗೂ ಮಾಡಿದೆ. ಮಚಾ ಫುಲ್ ಎಮರ್ಜೆನ್ಸಿ ಅಂತ ಎತ್ಬಿಡು ಅಂದೆ. ಇವನು ಎಲ್ಲಿ ಎಷ್ಟು ಎಲ್ಲ ಎತ್ಕೊಂಡ್ಬಿಟ್ಟ. 10,000 ಇನ್ವೆಸ್ಟ್ ಮಾಡಿದ್ದ, 3,000ಕ್ಕೆ ಎತ್ಬಿಟ್ಟ ಎಲ್ಲ, 7,000 ಲಾಸ್ಟಲ್ಲಿ. ಅವನು ಇನ್ನೊಬ್ಬ ಇದ್ನಲ್ಲ, ಇನ್ನೊಬ್ಬ ನಮ್ಮ ಫ್ರೆಂಡ್ ವೀರು ಅಂತ, ಅವನು ಕಾಲ್ ಎತ್ತಲಿಲ್ಲ. ನಾನು ಮೆಸೇಜ್ ಹಾಕ್ತೆ ಎಮರ್ಜೆನ್ಸಿ ಅಂತ. ಎತ್ತಬೇಕಲ್ಲ, ಇವಾಗ ಎಲ್ಲ ಡೌನ್ ಆಗ್ತಾವೆ. ಕಾಲ್ ಎತ್ತದ, ಹಿಂಗೆ ಎಲ್ಲ ಡೌನ್ ಆಗ್ತಾ ಇದೆ ಕ್ರಿಪ್ಟೋ, ತೆಗೆದ್ಬಿಡು ಅಂತ ಹೇಳಿದೆ. ಅವನು ನನಗೆ ಕಾನ್ಫಿಡೆನ್ಸ್ ಇದೆ, ವಜೀರ್ ಎಕ್ಸ್ ಮೇಲೆ ಲಕ್ಷ ಹಾಕಿದ್ದ, ನನಗೆ ಕಾನ್ಫಿಡೆನ್ಸ್, ಅವೆಲ್ಲ ಎತ್ತಲ್ಲ ಅಂದ್ಬಿಟ್ಟು ನೋಡ್ಕೊಂಡೆ ಕೂತವ್ನು. ರಾತ್ರಿ ಇಲ್ಲ ಹಿಂಗೆ ತಿರ್ಗೋತ್ತಿಗೆ 2 ರೂಪಾಯಿ ಹೋದ್ರೋಗ್ಲಿ, ಬರೋ ದುಡ್ಡಾರ ಬರ್ಲಿ ಅಂದ್ಬಿಟ್ಟು ಅವನೇ ಎತ್ತದ. ನೆಕ್ಸ್ಟ್ ದಿನ ನೋಡಿದ್ರೆ ಲಕ್ಷ ಇದ್ದಿದ್ದಲ್ಲೇ 1,20,000 ಆಗೈತೆ. ಅದು ಹೆಂಗೆ ವರ್ಕ್ ಆಗ್ತೈತೆ ಅಂತ ಯಾರಿಗೂ ವರ್ಕ್ ಆಗ್ತಿಲ್ಲ. ಆಮೇಲೆ ಅದು ವರ್ಕ್ ಆಗ್ತಿದ್ದು ಒಂದೇ ಪ್ರಭು ಟ್ವೀಟ್ ಮೇಲೆ. ಪ್ರಭು ಇದಾನಲ್ಲ ಇನ್ನೊಬ್ಬ ಫ್ರೆಂಡ್ ಪ್ರಭು, ಅವ್ನು ಹೆಂಗೆ ಅಂದ್ರೆ ಇಷ್ಟು ದಿನ ಆದ್ಮೇಲೆ ನಾವು 4-5 ದಿನ ಹಿಂಗೆ ಕಾನ್ವರ್ಸೇಷನ್ ಬರೀ ಕ್ರಿಪ್ಟೋ ಅನ್ನೋ ಕಾನ್ವರ್ಸೇಷನ್ ನೋಡ್ತಾ ಇದ್ದ. ಬಟ್ ಅವ್ನ ತಲೆಯಲ್ಲಿ ಒಂದಿತ್ತು, ಹಾಕೋರೆ ದುಡ್ಡು ಹೋಗುತ್ತೆ ಅಂತ. ಬಟ್ ಆದ್ರೂ ಈ ಟೆಂಪ್ಟೇಷನ್, ಇವರೆಲ್ಲ ಏನೋ ಮಾಡ್ತಾರೆ, ನಾನ್ ಮಾಡ್ಲಿಲ್ಲ ಅಂದ್ರೆ ನಾನು ಒಬ್ನೇ ಹಿಂದುಳಿದ್ಬಿಡ್ತೀನಿ ಬಂದ್ಬಿಟ್ಟು ಅವತ್ತು ಸಂಜೆ ಕೂತ್ಕೊಂಡು ಒಬ್ನೇ ಹಿಂಗೆ ಚೇರ್ ಅಡೆ ಹಿಂಗ್ ಕೂತವನೆ. ನಾನು ಯಾಕೋ ಪ್ರಭು ಏನಾಯ್ತು, ಏನಿಲ್ಲ ಇದು ಸುಮ್ಮನೆ ಹಂಗೆ ಕೂತಿದ್ದೀನಿ ಅಂತಂದ. ಇರ್ಲಿ ಹೇಳ, ಇದಾದ ಕಾಯಿನ್ 2,000 ರೂಪಾಯಿ ಒಂದೇ ಒಂದು ಕಾಯಿನ್ ತಗೊಂಡೆ, 800 ರೂಪಾಯಿ ಯಾಕೆ ಓದಿದ್ದೆ. ಫುಲ್ ಹೊಗೆ ತುಂಬ್ಕೊಂಡೈತೆ ಸಿಗರೇಟ್. ಅವಾಗ ಅಲ್ಲಿಗೆ 100 ರೂಪಾಯಿ ಕಳ್ಕೊಂಡ ಸಿಗರೇಟ್. ಅಲ್ಲಿ ಕ್ರಿಪ್ಟೋ ಜರ್ನಿ ಮುಗೀತು. ಆಮೇಲೆ ಇನ್ನೊಬ್ರು ಇವರು ಬುದ್ಧಿವಂತರು, ಇವ್ನು ಕ್ರಿಪ್ಟೋ ಇನ್ವೆಸ್ಟ್ ಮಾಡೋನೆ ಒಂದಷ್ಟು ಇನ್ವೆಸ್ಟ್ ಮಾಡ್ಬಿಟ್ಟು ಅಲ್ಲಿ ಆಪ್ಷನ್ಗಳಿದೆ ಗುರು. P2P ನ ಟ್ರಾನ್ಸ್ಫರ್ ಮಾಡ್ಬೋದು, ಇದನ್ನ ಕಾಯಿನ್ಸ್ ನ P2B ನ ಟ್ರಾನ್ಸ್ಫರ್ ಮಾಡ್ಬೋದು, ಅಂದ್ರೆ ಇದನ್ನ ಬ್ಯಾಂಕಿಗೆ ಯೂಸ್ ಮಾಡ್ಬೋದು. ಪ್ಲಸ್ P2 ಸಮ್ ಅದರ್ ಟ್ರಾನ್ಸಾಕ್ಷನ್ಸ್ ಎಲ್ಲದಕ್ಕೂ ಲಿಂಕ್ ಮಾಡ್ಬೋದು ಅಂತ ಇದೆ. ಇವನು ಹೋಗ್ಬಿಟ್ಟು P2B ನ ಏನಂತ ಅರ್ಥ ಮಾಡ್ಕೊಂಡೋ ಗೊತ್ತಿಲ್ಲ. ನನಗೆ ಅರ್ಜೆಂಟ್ ATM ಹೋಗ್ಬಿಟ್ಟು ಮಮ್ ಇಲ್ಲಿ ಕ್ರಿಪ್ಟೋ ಡೌನ್ಲೋಡ್ ಡೌನ್ಲೋಡ್ ಅಲ್ಲ, ವಿಡ್ರಾ ಮಾಡೋದು ಕೊಟ್ಟಿಲ್ವಲ್ಲ ಮಕ್ಕಳು. ನಾವು ಅವಾಗ ಅರ್ಥ ಮಾಡ್ಕೊಂಡ್ವಿ, ಮಚ್ಚ 5,000 ಇನ್ವೆಸ್ಟ್ ಮಾಡ್ತಾ ಇದ್ದು ಕರೆಕ್ಟ್ ಆಗಿ ತೆಗ್ದಿದ್ಯಾ ಕಣ ನೀನು. ಅಲ್ಲಿಗೆ ಕ್ರಿಪ್ಟೋ ನಿಲ್ಸಿ. ಅದಕ್ಕಿಂತ ನಂದು ಪ್ರಾಫಿಟ್ ಇಂದು ಯಾವ್ದೊಂದು ಕಾಯಿನ್ ಮೇಲೆ ಹಾಕಿದ್ದೆ. ಎಷ್ಟು 100 200 600 ಆಗಿತ್ತು. ಇನ್ವೆಸ್ಟ್ಮೆಂಟ್ ಎಷ್ಟು ಹೇಳು? 60 ರೂಪಾಯಿ. 60 ರೂಪಾಯಿ 5,000 ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬಂತಲ್ಲ ಅವನಿಗೆ, ಯಪ್ಪ ಇಂಟು 10 ಟೈಮ್ಸ್ 10 ಟೈಮ್ಸ್ ಬಂತಲ್ಲ. 60 ರೂಪಾಯಿ ಹಾಕೊಂಡು 600. ಸೊ ಇದು ನಿಂದು ಇನ್ವೆಸ್ಟ್ಮೆಂಟ್ ಜರ್ನಿಲಿ ಸಕ್ಸಸ್ ರೇಷಿಯೋ 500 ರೂಪಾಯಿ. 500 ರೂಪಾಯಿ. ಇಲ್ಲಿ ಇದನ್ನ ಕ್ರಿಪ್ಟೋ ನಿಲ್ಸಿ ಎಲ್ಲ ನೆಕ್ಸ್ಟ್ ನಾನೇ ಅಪ್ಪ ಎಲ್ಲ ಟ್ರೆಂಡ್ ಸೆಟ್ ಮಾಡ್ತಾ ಇದ್ದೀನಿ. ಇವನೇ ಗುರು, ಎಲ್ಲದಕ್ಕೂ ಇವನೇ. ನೆಕ್ಸ್ಟ್ ಇನ್ನೊಂದಿಗೆ ಕರ್ಕೊಂಡು ಸ್ಟಾಕ್ ಕರ್ಕೊಂಡ್ಬಂದೆ. ಅಲ್ಲ ಇದ್ರದ್ದು ಟೇಕ್ ಅವೇ ಹೇಳ್ಬಿಡು ಏನು ಅಂತ. ಟೇಕ್ ಅವೇ ಏನಿಲ್ಲ ಗುರು, ಕ್ರಿಪ್ಟೋಗೆ ಗ್ಯಾಮ್ಲಿಂಗ್ ಇದು. ಜಸ್ಟ್ ನೀನು ಲಕ್ ಮೇಲೆ ಅದೇನ್ ಈಗ ಸ್ಟಾಕೇ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದರಲ್ಲಿ ಇನ್ನು ಕ್ರಿಪ್ಟೋ ಬರೀ ಟ್ರಾನ್ಸಾಕ್ಷನ್ ಮೇಲೆ ನಡೆಯುತ್ತೆ. ಯಾರೋ ಒಬ್ಬ ಏನೋ ದುಡ್ಡಿರೋರು ಮೂವ್ಮೆಂಟ್ ಮಾಡಿದ್ರೆ ದುಡ್ಡು ಅದು ವಾಲ್ಯೂಮ್ ಹಂಗೆ ಫ್ಲೋ ಆಗುತ್ತೆ, ಹಂಗೆ ದುಡ್ಡು ಹೋಗುತ್ತೆ. ಮ್ಯಾನಿಪುಲೇಷನ್ ಇದೆ ತುಂಬಾ. ಕ್ರಿಪ್ಟೋ ಗ್ಯಾಮ್ಲಿಂಗ್ ಅದು. ಜಸ್ಟ್ ಟ್ರೈ ಮಾಡೋದಾದ್ರೆ ಚಿಕ್ಕ ಹೈ ರಿಸ್ಕ್ ಚಿಕ್ಕ ಅಮೌಂಟ್ ಟ್ರೈ ಮಾಡ್ಬೇಕಷ್ಟೇ. ಕರೆಕ್ಟ್. ನನ್ನ ಪ್ರಕಾರ ಫಸ್ಟ್ ಕ್ರಿಪ್ಟೋಗೆ ಹೋಗ್ಲೇಬಾರ್ದು. ಯಾಕಂದ್ರೆ ಯಾವುದೇ ಸ್ಟಾರ್ಟ್ ಮಾಡಿದ್ರು ಕೂಡ ನನ್ಗೊಬ್ರು ಅಡ್ವೈಸ್ ಮಾಡಿದ್ರು, ಲೈಕ್ ಈಗ ಇನ್ವೆಸ್ಟ್ಮೆಂಟ್ಗೆ ಫಸ್ಟ್ ಜರ್ನಿ ಸ್ಟಾರ್ಟ್ ಮಾಡೋದಾದ್ರೆ ಮ್ಯೂಚುವಲ್ ಫಂಡಲ್ಲಿ ಸ್ಟಾರ್ಟ್ ಮಾಡಬೇಕು, ಏನು ಗೊತ್ತಿಲ್ಲ ಅಂದ್ರೆ. ಅದಾದ್ಮೇಲೆ ನೆಕ್ಸ್ಟು ಇದಕ್ಕೆ ಬರ್ಬೇಕು, ಸ್ಟಾಕ್ಸಿಗೆ ಬರಬೇಕು. ಸ್ಟಾಕ್ಸ್ ಒಂದು ಲೆವೆಲ್ಗೆ ಅರ್ಥ ಆದ್ಮೇಲೆ ಅಲ್ಲೇ ಸ್ಟಾಕ್ಸ್ ಅಲ್ಲೇ ಪೆನಿ ಸ್ಟಾಕ್ಸ್ ಇದೆಯಲ್ಲ, ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್, ಪೆನಿ ಸ್ಟಾಕ್ಸ್, ಸ್ಟಾರ್ಟ್ಅಪ್ಸು ಇದ್ರ ಮೇಲೆ ಇನ್ವೆಸ್ಟ್ ಮಾಡೋದು ಸ್ಟಾರ್ಟ್ ಮಾಡಬೇಕು. ಇದಾದ್ಮೇಲೆ ಇವೆಲ್ಲ ಚೆನ್ನಾಗಿ ದುಡ್ಡು ನಡೀತಾ ಐತೆ ಕೈಯಲ್ಲಿ ಅಂದಮೇಲೆ ಕ್ರಿಪ್ಟೋಗೆ ಇಳಿಬೇಕು ಅಂತ ಹೇಳಿದ್ರು ಒಂದು ಯಾವುದೋ ಒಂದು ಪಾಡ್ಕಾಸ್ಟ್ ಅಲ್ಲಿ. ಗುರು ನಿಂದು ಇನ್ವೆಸ್ಟ್ಮೆಂಟ್ ಜರ್ನಿ? ಸ್ವಲ್ಪ ಇದು ಮಾಡ್ತಾ ಇದೀವಿ, ಏನು ಅಡಿಕೆ ಇಟ್ಟು ಅಗ್ರಿಕಲ್ಚರ್. ಈಗ ಹೆಂಗು ಲ್ಯಾಂಡ್ ಇದೆ, ಇನ್ನೊಂದು ನೆಕ್ಸ್ಟ್ ವರ್ಷದೊಳಗೆ ಅಡಿಕೆ ಹಾಕಿ ಅದಕ್ಕೆ ನೆಕ್ಸ್ಟು ಸ್ವಲ್ಪ ದೊಡ್ಡದಾದ್ಮೇಲೆ 1-2-3 ಇಯರ್ಸ್ ಬಿಟ್ಟು
ಪೆಪ್ಪರ್ ಹಾಕಬೇಕು ಅಂತ ಇದೆ. ಪೆಪ್ಪರ್ ಹಾಕಿ ಆದಮೇಲೆ ಮಧ್ಯ ಸಮಗ್ರ ಕೃಷಿಲಿ ಮಧ್ಯ ಪ್ಲ್ಯಾನಿಂಗ್ ಪ್ರಕಾರ ನನ್ನ ಪ್ರಕಾರ ಏಲಕ್ಕಿ ಹಾಕಬೇಕು. ಇಲ್ಲಿಂದ ತಂದು ಕೇರಳದಿಂದ ಒಂದೆರಡು ಬೇರೆ ಬೇರೆ ಜಾತಿ ಇದೆ. ಪೆಪ್ಪರ್ ಇದು ಏಲಕ್ಕಿ ಹಾಕಬೇಕು ಅಂದ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇರೋ ಜಾಗದಲ್ಲಿ ಏನೇನು ಮಾಡೋಕ್ಕಾಗುತ್ತೆ ಇನ್ವೆಸ್ಟ್ಮೆಂಟು ಅದು ಮಾಡಬೇಕು. ಅದರಲ್ಲಿ ಇವಾಗ ಇನ್ನೊಂದು ನನ್ನ ಪರ್ಸ್ನಲ್ ಸೇವಿಂಗ್ಸ್ ಅಂದರೆ ಒಂದು ಗೋಲ್ಡಿಗೆ ಹಾಕ್ತಾಯಿದ್ದೀನಿ. ಗೋಲ್ಡ್ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಆ್ಯಕ್ಚುಲಿ ಗೋಲ್ಡ್ ಅಂದರೆ ನಮ್ಮ ಕಡೆ ಎಲ್ಲ ಇವಾಗ ಜ್ಯುವೆಲರ್ಸ್ ಇರ್ತಾವಲ್ಲ, ಹಿಂಗೆ ಮಲ್ಬಾರು ಇದೆಲ್ಲ ಮಂತ್ಲಿ ಇನ್ವೆಸ್ಟ್ ಮಾಡೋದು. ಅಲ್ಲಿ ಚೀಟಿ ಥರ. ಚೀಟಿ ಥರ ಒಂದು 11 ಮಂತ್ಸ್ ನಾವು ಕಟ್ಟಿದ್ರೆ 12th ಲಾಸ್ಟ್ ಮಂತ್ ಇದು ಒಂದು ಕಂತು ಅವ್ರು ಕೊಡ್ತಾರೆ. ನಮ್ಗೆ ಬೇಕಾದ್ರೆ ಗೋಲ್ಡ್ ಮೇಕಿಂಗ್ ಚಾರ್ಜಸ್ ಇರುತ್ತೆ. ನಾವು ಗೋಲ್ಡ್ ತಗೊಂತೀವಂದ್ರೆ ಅಂದ್ರೆ ಇದು ಸರ ಏನಾದ್ರು ತಗೊಂತೀವಂದ್ರೆ. ಬಟ್ ನಾವು ನನ್ನ ಪ್ರಕಾರ ನಾನು ಅದಕ್ಕೆ ಹೋಗಲ್ಲ. ನಾನು ಹೋದ್ರೆ ಗೋಲ್ಡ್ ಕಾಯಿನಿಗೆ ಹೋಗ್ತೀನಿ. ಗೋಲ್ಡ್ ಕಾಯಿನ್. ಗೋಲ್ಡ್ ಕಾಯಿನ್ ತಗೊಂಡು ಇಟ್ಕೊಂಡ್ರೆ ಅದು ಗಟ್ಟಿ. ನಿಂಗೇನು ಮೇಕಿಂಗ್ ಚಾರ್ಜಸ್ ನೀನು ತಗೊಬೇಕಾದ್ರೆ ಏನೂ ಬರಲ್ಲ. ಬಟ್ ನೀನು ಆಮೇಲೆ ಅದನ್ನೇ ಇವಾಗ ನೀನೊಂದು 50,000ಕ್ಕೆ ಈಗ ತಗೊಂಡಿರ್ತೀನಿ ಅಂದರೆ ನೆಕ್ಸ್ಟ್ ನನಗೆ ಇನ್ನೊಂದು 1 ವರ್ಷ ಇಲ್ಲ 2 ವರ್ಷಕ್ಕೆ ಬೇಕಾಗೋದು. ಅಂದರೆ ಮದುವೆ ಟೈಮಲ್ಲಿ ಹಂಗೆ ತೆಗಿಯೋದಾದ್ರೆ ಆವಾಗ ಗೋಲ್ಡ್ ಕಾಯಿನೇ ಇಡ್ತೀನಿ ನಾನು. ಓಕೆ. ಸೊ ಅವಾಗ ನನಗೆ ಇಲ್ಲಿ ವೇಸ್ಟೇಜ್ ಏನೂ ಆಗಲ್ಲ. ಇವಾಗ ನೀನು ಇದು ಸರ ಏನಾದರೂ ತಗೊಂಡ್ರೆ ನಿಂಗೆ ಅದ್ರಲ್ಲಿ ಹರಳಿರುತ್ತೆ ಅಥವಾ ಅದೇನಿರುತ್ತೆ, ಆವಾಗ ನಿಂಗೆ ಅದ್ರದ್ದು ಇವರು ಇನ್ಕ್ಲೂಡ್ ಮಾಡಿಕೊಟ್ಟಿರ್ತಾರೆ ಇವಾಗ ಇದರಲ್ಲಿ. ಸೊ ನೀನು ರಿಟರ್ನ್ ಹಾಕ್ಬೇಕಾದ್ರೆ ನಿಂಗೆ ಹರಳು ಇದಿಲ್ಲ ಅದೆಲ್ಲ ಕಟ್ಟಾಗಿ ಹೋಗುತ್ತೆ. ಅವ್ರು ನಮಗೇನು ಕೊಡಲ್ಲ. ಸರ್ ನಿಮ್ದು ಚಿನ್ನ ಹೆಚ್ಚಿದೆ ಅದು ವ್ಯಾಲ್ಯೂ ಮಾತ್ರ ಕೊಡ್ತೀನಿ. ಸೊ ಗೋಲ್ಡ್ ಕಾಯಿನ್ ತಗೊಂಡ್ರೆ ಗೋಲ್ಡೇ ಕೊಡ್ತಾ ಇದ್ದೀನಿ. ಆಮೇಲೆ ನೀನು ಏನಾದರೂ ಬೇಕಾದ್ರೆ ತಗೊಬೋದು. ಜಾಸ್ತಿ ನಮ್ದ್ರಲ್ಲಿ ರಿಸ್ಕ್ ಇಲ್ಲ. ಇಮಿಡಿಯೇಟ್ ಲಾಸೇ ಆಗ್ತಿರೋದು. ಇಮಿಡಿಯೇಟ್ ಲಾಸ್ಟ್ ಜಾಸ್ತಿ. ಈಗ ಬಾರಪ್ಪ ನಮ್ಮ ಮೇನ್ ಟಾಪಿಕ್ ಸ್ಟಾಕ್ ಮಾರ್ಕೆಟ್. ಅಲ್ಲಿ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಮುಗಿಸ್ಬಿಡೋಣ ಒಂದು ಪಾಯಿಂಟು. ಸೊ ಇವಾಗ ಎಲ್ಲ ಅರ್ನಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಅಲ್ಲಿ ಹಾಕಿ ಅಷ್ಟು ದುಡ್ಡು ತೆಗಿಬೋದು, ಇಲ್ಲಿ ಹಾಕಿ ಇಷ್ಟು ದುಡ್ಡು ತೆಗಿಬೋದು. ಬಟ್ ಇವಾಗ ಫ್ಯಾಮಿಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ಅಂತ ಇದ್ರೆ ಟರ್ಮ್ ಇನ್ಶೂರೆನ್ಸ್ ಅನ್ನೋದೊಂದು ಮಾಡಿಸಿಟ್ಕೋಬೇಕು. ಕರೆಕ್ಟ್. ಸೊ ಅದು ಮಸ್ಟ್ ಆ್ಯಕ್ಚುಲಿ. ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಸ್ಟಾಕ್ ಮಾರ್ಕೆಟ್ ಬೀಳೋದು ಅದು ಇದು ಎಲ್ಲ ಲೈಕ್ ಬಿದ್ರೆ ನೀನ್ ಇರ್ತೀಯ ಎತ್ತಕ್ಕೆ, ಲೈಕ್ ತಿರ್ಗಂಡು ರೀಇನ್ವೆಸ್ಟ್ಮೆಂಟ್ ಮಾಡಕ್ಕೆ. ನೀನ್ ಬಿದ್ರೆ ಯಾರು ಇರ್ತಾರೆ? ನೀನ್ ಟರ್ಮ್ ಇನ್ಶೂರೆನ್ಸ್ ಇವನ್ ತರ ಹೇಳ್ತಾನಲ್ಲೋ. ಆಮೇಲೆ ಅದು ಟರ್ಮ್ ಇನ್ಶೂರೆನ್ಸ್ ಮೊಟ್ಟೆ ಆಚೆಯಿಂದ ಹೊಡೋದ್ರೆ ಆಮ್ಲೆಟ್, ಒಳಗಿಂದ ಹೊಡೋದ್ರೆ ಮರಿ. ನೀನ್ ಒಳಗಿಂದ ಬರಬೇಕು. ಅದು ಟರ್ಮ್ ಇನ್ಶೂರೆನ್ಸ್ ಸಿಂಪಲ್ ರೂಲ್ ಇದೆ. ತುಂಬಾ ಜನ ಟರ್ಮ್ ಇನ್ಶೂರೆನ್ಸ್ ಇಂದ ಗೇನ್ ಮಾಡಬೇಕು ಅನ್ನೋ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತಾರೆ. ಸೊ ಅದನ್ನ ತಲೆಯಲ್ಲಿ ಇಟ್ಕೋಬಾರ್ದು. ಅಂದ್ರೆ ಇವಾಗ ನಮ್ಮ ಮೇಲೆ ನಮ್ಮ ಫ್ಯಾಮಿಲಿ ಡಿಪೆಂಡ್ ಆಗಿದೆ ಅನ್ನೋ ತರ ಇತ್ತು ಅಂದ್ರೆ ಮೇ ಬಿ ಎಷ್ಟು ವರ್ಷದವರೆಗೂ ನೀವು ಅರ್ನ್ ಮಾಡ್ತೀರಾ, 60 yearsವರೆಗೂ ಅರ್ನ್ ಮಾಡ್ತೀರಾ. ಸೊ ಅರ್ಲಿ ಸ್ಟಾರ್ಟ್ ಮಾಡಬೇಕು, ಕರೆಕ್ಟ್. ಅರ್ಲಿ ಕವರೇಜ್ ಇಟ್ಕೋಬೇಕು. ಸೊ ಟರ್ಮ್ ಇನ್ಶೂರೆನ್ಸ್ ಲಾಸ್ಟಿಗೆ ಇವಾಗ 60 years ಗಂಟ ತಗೊಂಡಿರ್ತೀವಿ. ಆದ್ಮೇಲೆ ದುಡ್ಡೇನ್ ಬರಲ್ಲ. ಆ ಮೂಮೆಂಟ್ ಅಲ್ಲಿ ಏನಾರ ಆದ್ರೆ ನಿಮಗೆ ದುಡ್ಡು ಬರುತ್ತೆ. ಸೊ ನೀವು ಇನಿಷಿಯಲಿ ಇನ್ವೆಸ್ಟ್ ಮಾಡೋದು ಅದು ನೀವು ಸೆಕ್ಯೂರಿಟಿ ತರ. ಓಕೆ, ಏನಾದ್ರೂ ಆದ್ರೆ ಇಷ್ಟು ಬರುತ್ತೆ ಅಂತ. ಬಟ್ ಇವಾಗ ನಾನು ಇನ್ನೊಂದು ಹೊಸದು ನೋಡಿದೆ ಆಕ್ಸಿಸ್ ಬ್ಯಾಂಕಲ್ಲಿ ಟರ್ಮ್ ಇನ್ಶೂರೆನ್ಸ್. ಬಟ್ ಏನಂದರೆ ಕಟ್ತಾ ಹೋಗೋದು. ಬಟ್ ನಮಗೆ ಬೇಡ ಅಂದ ತಕ್ಷಣ ನಾವು ಅದನ್ನು ಎಕ್ಸಿಟ್ ಆಗಿ ಬಟ್ ಫುಲ್ ಅಮೌಂಟ್ ತೆಗಿಬೋದು ಅಂತ ಒಂದೇನೋ ಕಾನ್ಸೆಪ್ಟ್ ಇವಾಗ ರೀಸೆಂಟಾಗಿ ಏನೋ ನೋಡಿದೆ. ಅಲ್ಲ, ಮುಂಚೆಯಿಂದನೂ ಇದೆ ಅದು. ನಿಮ್ಮದು ಎಷ್ಟು ಸ್ಟಾರ್ಟಿಂದ ಎಂಡ್ವರೆಗೂ ಎಷ್ಟು ಇರುತ್ತಲ್ಲ ಕಟ್ತಾ ಇರ್ತೀರಲ್ಲ, ಪ್ರತಿ ಇಯರ್ ನೀವು ಕಟ್ಟಾದ್ಮೇಲೆ ರಿಟರ್ನ್ ವ್ಯಾಲ್ಯೂನು ಬರ್ತಾ ಇರುತ್ತೆ. ನೀವು ಅವಾಗಲೇ ಪಾಲಿಸಿ ಕ್ಲೋಸ್ ಮಾಡ್ತೀನಿ ಅಂದ್ರೂ ಎಷ್ಟು ಇರುತ್ತೆ ಅನ್ನೋದು ಅದು ಡಿಪ್ರಿಸಿಯೇಟ್ ಆಗಿರೋ ವ್ಯಾಲ್ಯೂ ಲಾಸ್ಟ್ ಇಯರ್ವರೆಗೂ ಕ್ಯಾಲ್ಕುಲೇಟ್ ಆಗ್ತಾ ಇರುತ್ತೆ. ಬಟ್ ಅದು ಇಟ್ಸ್ ನಥಿಂಗ್ ಬಟ್ ಲಾಸ್. ಕರೆಕ್ಟ್. ಬಟ್ ಇದನ್ನ ಟರ್ಮ್ ಇನ್ಶೂರೆನ್ಸ್ ನ ಒಂದು ಪ್ರಾಫಿಟ್ ತರ ನೋಡಬಾರ್ದು, ಸೆಕ್ಯೂರಿಟಿ ತರ ನೋಡ್ಬಿಟ್ಟು ಒಂದು ತಗೊಂಡು ಇಟ್ಕೋಬೇಕು. ಸೆಕ್ಯೂರಿಟಿ ಡೆಪಾಸಿಟ್. ಆಮೇಲೆ ಅರ್ಲಿ ಏಜ್ ಅಲ್ಲಿ ಸ್ಟಾರ್ಟ್ ಮಾಡಬೇಕು. ಅರ್ಲಿ ಏಜ್ ಅಲ್ಲಿ ಸ್ಟಾರ್ಟ್ ಮಾಡಿದಷ್ಟು ಪ್ರೀಮಿಯಂ ಕಡಿಮೆ, ಮತ್ತೆ ಬೇಗ ನೀವು ಪಾಲಿಸಿ ಮೆಚೂರ್ ಆಗಿಬಿಡುತ್ತೆ. ಒಂದು 10 ವರ್ಷ 15 ವರ್ಷಕ್ಕೆ ಆಗ್ಬಿಡುತ್ತೆ. ಸೊ ಆಮೇಲೆ ನೀವು ಎಷ್ಟು ವರ್ಷ ಇರುತ್ತೋ ಅಲ್ಲಿವರೆಗೂ ಟೆನ್ಷನ್ ಫ್ರೀ ಆಗಿ ಇರ್ಬೋದು. ಸೊ ಅದೊಂದು ಮಸ್ಟ್. ಬೇರೆ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಟರ್ಮ್ ಇನ್ಶೂರೆನ್ಸ್ ಒಂದು ಇರಲೇಬೇಕು. ಬಟ್ ವರ್ಕಿಂಗ್ ಪ್ರೊಫೆಷನಲ್ಸ್ ಹೆಂಗೋ ಕಂಪ್ನಿನೇ ಕೊಡುತ್ತೆ. ಸೊ ಅವ್ರೇನು ವರಿ ಮಾಡ್ಕೊಳ್ಳೋದೇನು ಇಶ್ಯೂ ಇರಲ್ಲ. ಕೆಲವೊಂದು ಕಂಪ್ನಿಲಿ ಇರುತ್ತೆ, ಕೆಲವೊಂದು ಕಂಪ್ನಿ ಇದು ಕೊಡ್ತಾರೆ, ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾರೆ, ಟರ್ಮ್ ಕೊಡ್ತಾರೆ. ಟರ್ಮ್ ಅದು ಅದ್ರಲ್ಲೂ ಇದಿದೆ ಪಾಲಿಸೀಸ್ ಲೈಕ್ ಅಂದ್ರೆ ಫಿಕ್ಸ್ಡ್ ಅಂತ ಇಷ್ಟಿರುತ್ತೆ. ನಿನಗೆ ಇನ್ನ ಬೇಕು ಅಂದ್ರೆ ನೀನ್ ಬೇಕಾದ್ರೆ ದುಡ್ಡು ಕೊಟ್ಟು ತಗೊಬಹುದು, ಎಕ್ಸ್ಟ್ರಾ ತಗೊಬಹುದು. ಬಟ್ ಎಲ್ಲಾ ಕಂಪ್ನಿಲೂ ಟರ್ಮ್ ಹೆಲ್ತ್ ಎರಡು ಇರುತ್ತೆ. ನಮ್ದ್ರಲ್ಲೂ ಕವರೇಜ್ ಮೇಲೆ ಡಿಪೆಂಡ್. ಆಲ್ಮೋಸ್ಟ್ ಎಲ್ಲಾ ಕಂಪ್ನಿ ಕೊಡ್ತಾರೆ. ನಿಮ್ ಕಂಪ್ನಿಲಿ ಕೊಟ್ಟಿಲ್ಲ ಅಂದ್ರೆ ಬೇಕಾದ್ರೆ ನೀವು ಔಟ್ಸೈಡ್ ಇನ್ಶೂರೆನ್ಸ್ ಕಂಪ್ನಿಯಿಂದ ತಗೊಬಹುದು. ಬಟ್ ಕಂಪೇರ್ ಮಾಡಿದ್ರೆ ಅದು ಮೆಚುರಿಟಿ ವ್ಯಾಲ್ಯೂ ತುಂಬ ಕಡಿಮೆ ಇರುತ್ತೆ ಕಂಪ್ನಿಲ. ಸೊ ಆಚೆ ಕಡೆ ತಗೊಳ್ಳೋದು ಬೆಟರ್ ಅನ್ನೋದು ನನ್ನ ಸಜೆಷನ್.